ಡಾಕ್ ಸತೀಶ್ ಅವರು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಗಿಲ್ಲಿ ಮತ್ತು ಗಿಲ್ಲಿಯ ಫಾಲೋವರ್ಸು ಅಭಿಮಾನಿಗಳು ಸ್ಲಮ್ ಏರಿಯಾದವರು ಸ್ಲಮ್ ಅವರು ಅಂತ ಹೇಳಿದ್ರು. ಬಟ್ ಈ ಪದನ ಏನಕ್ಕೆ ಬಳಸಿದ್ರು ಅಂತ ನಿಜ ನನಗೆ ಗೊತ್ತಿಲ್ಲ. ಇದು ತುಂಬಾ ಬೇಜಾರಾಯಿತು. ಅಂದರೆ ನಿಮ್ಮ ಅಭಿಪ್ರಾಯದಲ್ಲಿ ಸ್ಲಮ್ಮು ಅಂದರೆ ಕೊಳಕು ಜನ ಅಂತ ತಿಳ್ಕೊಂಡಿದ್ದೀರೇನೋ. ಅದೇ ಒಂದು ಸ್ಲಮ್ ಏರಿಯಾ ಜನ ಬಂದು ನಿಮ್ಮ ಅಕ್ಕಪಕ್ಕ ಕ್ಲೀನ್ ಮಾಡಿಲ್ಲ ಅಂದರೆ, ಸಿಟಿ ಕ್ಲೀನ್ ಮಾಡಿಲ್ಲ ಅಂದರೆ ನೀವು ಓಡಾಡೋಕ್ಕಾಗಲ್ಲ ಸರ್. ಅಷ್ಟು ಗಬ್ಬು ನಾರುತ್ತೆ, ಅದನ್ನು ತಲೆಗಿಟ್ಕೊಳ್ಳಿ. ಮತ್ತು ಇನ್ನು ಗಿಲ್ಲಿ ವಿಚಾರಕ್ಕೆ ಬರೋದಾದರೆ ಸರ್, ಗಿಲ್ಲಿಗೆ ಬೆಂಗಳೂರಿಂದ ಚಾಮುಂಡಿ ಬೆಟ್ಟದ ತನಕ ಪಾದಯಾತ್ರೆ ಮಾಡ್ಕೊಂಬಂದಿದ್ದಾರೆ ಅಭಿಮಾನಿಗಳು. ಮತ್ತು ಮಂಡ್ಯದಿಂದ ಮಾದೇಶ್ವರ ಬೆಟ್ಟದ ತನಕ ಹೋಗಿದ್ದಾರೆ. ಎಷ್ಟೋ ತಾಯಂದಿರು ಕೂಡ ಕಾಲ್ನಡಿಗೆಲೇ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಗಿಲ್ಲಿನ ಈ ಸಲ ವಿನ್ ಮಾಡಿ ಅಂತ ಬೇಡ್ಕೊಬಂದಿದ್ದಾರೆ. ಮತ್ತು ಇನ್ನೊಂದು ಮಾತು ಹೇಳಿದ್ರಿ ನೀವು, ಜನ ಮರುಳೋ ಜಾತ್ರೆ ಮರುಳೋ ಅಂತ. ಸರ್, ಈ ಮಾತನ್ನು ಏನಕ್ಕೆ ಹೇಳಿದ್ರಿ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಜನ ಗಿಲ್ಲಿನ ತುಂಬ ಒಂದು ಶೋಗಳಲ್ಲಿ ನೋಡ್ಕೊಂಬಂದಿದ್ದಾರೆ. ಬಟ್ ನಿಮ್ಮನ್ನು ನಾವು ಇದೇ ಶೋನಲ್ಲಿ ನೋಡ್ತಾ ಇರೋದು. ಯಾರು ಡಾಕ್ ನೀವು ಏನು ಅನ್ನೋದೇ ನಮಗೆ ಗೊತ್ತಿಲ್ಲ ನಿಜವಾಗ್ಲೂ. ಡಾಕ್ ಸತೀಶ್ ಯಾರು ಅನ್ನೋದೇ ಗೊತ್ತಿಲ್ಲ. ಮತ್ತು ಇನ್ನೊಬ್ರು ಯಾರು ಜಾನ್ವಿ ಅವರು ಇದೇ ಒಂದು ಮಾತನ್ನು ಹೇಳಿದರು. ಸೊ ನಾವು ಅವರನ್ನು ಕೂಡ ಎಲ್ಲೂ ನೋಡಿಲ್ಲ. ಬಿಗ್ ಬಾಸಿಗೆ ಬಂದಮೇಲೆ ನಾವು ನೋಡಿರೋದು. ಆದರೆ ಗಿಲ್ಲಿನ ಆಗಲ್ಲ, ಮೊದಲಿಂದನೂ ನೋಡಿದ್ದೀವಿ, ಬೇರೆ ಶೋಗಳಲ್ಲೂ ನೋಡಿದ್ದೀವಿ. ನಾವೊಂಥರ ಹೆಂಗೆ ಅಂದರೆ, ಕಳೆದ ಒಂದು ಸೀಸನ್ನಲ್ಲಿ ಹನುಮಂತು ಬಂದಾಗಲೂ ಕೂಡ ಇದೇ ಒಂದು ಪ್ರೀತಿನ ತೋರಿಸಿದ್ವಿ. ಅವರ ಒಂದು ಕಲೆಗೆ ಬೆಲೆ ಕೊಡ್ತೀವಿ. ಅವ್ರ ಹತ್ರ ಇರೋ ದುಡ್ಡಿಗಾಗಲಿ, ಅವರ ಸೌಂದರ್ಯಕ್ಕಾಗಲಿ, ಮತ್ತೊಂದಕ್ಕಾಗಲಿ, ಅವ್ರ ಬಟ್ಟೆಗಾಗಲಿ ನಾವು ಬೆಲೆ ಕೊಡೋಲ್ಲ. ಅವರಲ್ಲಿ ಒಂದು ಒಳ್ಳೆಯ ಮನಸ್ಸು, ಅವರಲ್ಲಿ ಒಂದು ಕಲೆ ಇದ್ದರೆ ಅವ್ರಿಗೆ ಬೆಲೆ ಕೊಡ್ತೀವಿ ನಾವು ಹಾಗೇನೆ ಕನ್ನಡಿಗರು. ನೀವು ತಿಳ್ಕೊಂಡಿದ್ದೀರ ತಪ್ಪು, ಅದು ತಿಳ್ಕೊಂಡಿರೋದು. ಮತ್ತು ಗಿಲ್ಲಿ ಹಿಂದೆ ಬರೋರು ಗಿಲ್ಲಿಯಿಂದ ಏನನ್ನೂ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ನಿಜ, ಗಿಲ್ಲಿಗೆ ನಾವೇನು ರಿಲೇಟಿವ್ ಅಲ್ಲ, ಇಲ್ಲ ನಮ್ಮ ಫ್ರೆಂಡ್ ಅಲ್ಲ, ಒಂದು ಅಭಿಮಾನ ತೋರಿಸ್ತಾ ಇದ್ದೀವಿ ಅಷ್ಟೇ. ಯಾವ ನಮ್ಮ ಮಂಡ್ಯದವನು ಅಂತಾಗಲಿ ಏನೂ ಇಲ್ಲ. ಹೊಸಲ್ಲಿ ನಾವು ಹನುಮಂತಗೂ ಕೂಡ ಉತ್ತರ ಕರ್ನಾಟಕ ಸೈಡವ್ರು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿದ್ದು. ಅವ್ರಿಗೂ ಯಾಕೆಂದರೆ ಒಳ್ಳೆ ವ್ಯಕ್ತಿ, ಒಳ್ಳೆ ಕಲೆ ಇದೆ ಅಂತ. ನೀವು ತಪ್ಪು ತಿಳ್ಕೊಂಡಿದ್ದೀರ. ನಿಮ್ಮಿಂದೆ ಬರೋರು ಬೇಕಾದ್ರೆ ಹೇಳಿ, ದುಡ್ಡಿಗೋಸ್ಕರ ಬರ್ತಾರೆ. ನಿಮ್ಮಿಂದೆ ಯಾರು ಬರ್ತಾರಲ್ಲ, ಈಗ ಅಲ್ಲಿ ಇಲ್ಲಿ ಸೆಲೆಬ್ರಿಟಿಗಳು ಬರ್ತಾಯಿದ್ದಾರೆ ನೋಡಿ, ನಿಮ್ಮಿಂದೆ ಬರೋರು ದುಡ್ಡಿಗೋಸ್ಕರ. ಆದರೆ ಗಿಲ್ಲಿಗೋಸ್ಕರ ಮಾಡ್ತಾ ಇರೋರು ದುಡ್ಡಿಗೋಸ್ಕರ ಅಲ್ಲ. ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ, ಒಂದು ಅಭಿಮಾನಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಸೊ ನೀವು ಸ್ಲಮ್ ಅನ್ನೋ ಒಂದು ಪದ ಬಳಸಿರೋದು ನಿಜವಾಗ್ಲೂ ತಪ್ಪು. ಈ ಒಂದು ಪದ ಬಳಕೆನ ಮಾತಾಡಬಾರ್ದಾಯಿತು ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ ಡಾಕ್ ಸತೀಶ್ ಅವರ. ಮತ್ತು ಇನ್ನೊಂದು ಹೇಳಿದ್ರಿ ನೀವೇ, ಈ ಸಲ ಬಿಗ್ ಬಾಸ್ನ ವಿನ್ ಆಗೋದು ಗಿಲ್ಲಿನೇ ಅಂದರೆ ನಿಮ್ಮ ಮೈಂಡಲ್ಲೇ ಬಂದ್ಬಿಟ್ಟಿದೆ ಗಿಲ್ಲಿ ವಿನ್ ಆಗ್ತಾನೆ ಅಂತ. ಅದರೊಳಗೆ ಬೇರೆ ಆಗಬಾರ್ದು ಅಂತ ಹೇಳ್ತೀರಿ, ಅದು ತಪ್ಪು. ಆ ರೀತಿ ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಅದರಲ್ಲೂ ನೀವು ಸೆಲೆಬ್ರಿಟಿಯಾಗಿ ಬಿಗ್ ಬಾಸ್ಗೆ ಹೋಗಿ ಬಂದವರು ನೀವೇ ಈ ರೀತಿ ಹೇಳಿದ್ರೆ ಅದು ತಪ್ಪು ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಇನ್ನೊಂದು, ನೀವೇ ನೋಡಿದಿರ ಮೊನ್ನೆ ಬಿಗ್ ಬಾಸ್ ಒಳಗಡೆ ಈಗ ನಡೀತಾ ಇರೋದು, ತಾಯಂದಿರು ಅಲ್ಲಿ ಒಳಗಡೆ ಇರೋ ತಾಯಂದಿರು ಹೋದರೂ ಗಿಲ್ಲಿಗೆ ಅಭಿಮಾನಿಗಳಾಗಿದ್ದಾರೆ. ಅವರೇ ಅಭಿಮಾನಿಗಳಾದಮೇಲೆ ಇನ್ನು ಹೊರಗಡೆ ಜನ ಅಭಿಮಾನಿಗಳಾಗಲ್ವಾ? ತಪ್ಪು ತಿಳುವಳಿಕೆನ ಬಿಡಿ. ನಿಮ್ಮಿಂದೆ ಬರ್ತಾ ಇರೋರು ದುಡ್ಡನ್ನು ಬರ್ತಾ ಇರೋರು, ಗಿಲ್ಲಿ ಹಿಂದೆ ಹೋಗ್ತಾ ಇರೋರು ಅಭಿಮಾನಕ್ಕೋಸ್ಕರ ಹೋಗ್ತಾ ಇರೋದು, ಅವನ ಒಳ್ಳೆಯ ಗುಣಕ್ಕೋಸ್ಕರ ಹೋಗ್ತಾ ಇರೋದು. ಏನೇ ಆಗಲಿ, ಗಿಲ್ಲಿ ಕಪ್ಪು ಗೆಲ್ತಾನೋ ಇಲ್ವೋ ಗೊತ್ತಿಲ್ಲ. ಬಟ್ ಎಲ್ಲರ ಮನಸ್ಸನ್ನು, ಕನ್ನಡಿಗರ ಮನಸ್ಸನ್ನು ಗಿಲ್ಲಿ ಗೆದ್ದಾಗಿದೆ, ಅದಂತೂ ಸತ್ಯ. ಆದರೂ ಈ ಸತಿ ಬಿಗ್ ಬಾಸ್ ವಿನ್ನರು ಗಿಲ್ಲಿನೇ ಅಲ್ವಾ ಸ್ನೇಹಿತರೆ?